ಪದೇ ಪದೇ ಪಾಕಿಸ್ತಾನದಿಂದ ಇದೇ ರೀತಿಯ ಕೃತ್ಯ ಮುಂದುವರೆದಿದೆ. ಹೀಗಾಗಿ ಪಾಕಿಸ್ತಾನ ಸರ್ಕಾರಕ್ಕೂ ನಾವೊಂದು ಸಂದೇಶ ಕಳಿಸಿದ್ದೇವೆ, ನೀವೇನು ಮಾಡ್ತಿದ್ದೀರಿ ಒಮ್ಮೆ ಗಮನಿಸಿ ಅಂತ ಹೇಳಿ. ಅದರ ಜೊತೆಗೆ ಪಾಕಿಸ್ತಾನ ಇಡ್ತಾ ಇರುವ ಒಂದೊಂದು ಹೆಜ್ಜೆಗೂ ಕೂಡ ಪಾಠ ಕಲಿಸೋ ಪ್ರಯತ್ನವನ್ನ ನಮ್ಮ ಸೇನಾಪಡೆ ಅತ್ಯಂತ ಯಶಸ್ವಿಯಾಗಿ ಮಾಡ್ತಾ ಇದೆ ಅನ್ನೋದನ್ನ ಕೂಡ ತಿಳಿಸಿದ್ದಾರೆ ವಿಕ್ರಮ್ ಮಿಸ್ರಿ. ಇದು ಮಧ್ಯಾಹ್ನವಷ್ಟೇ ಆದ ಅಂಡರ್ಸ್ಟ್ಯಾಂಡಿಂಗ್ ಒಡಂಬಡಿಕೆ, ಅದರ ಸ್ಪಷ್ಟ ಉಲ್ಲಂಘನೆ. ಹೀಗಾಗಿ ಪಾಕಿಸ್ತಾನಕ್ಕೂ ಕೂಡ ಈ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ನಾವು ಒಂದು ಮೆಸೇಜ್ ಕೊಟ್ಟಿದ್ದೇವೆ. ಇದರ ಜೊತೆಗೆ ನಾವೇನು ಮಾಡಬೇಕು, ಭಾರತ ಕಂಟ್ರಿ ನಾವು ಕೂಡ ಅದನ್ನು ಮಾಡ್ತಿದ್ದೇವೆ. ನಮ್ಮ ಸೇನೆಗೆ ನಿಮ್ಮ ತಂಟೆಗೆ ಬಂದರೆ ಪಾಕಿಸ್ತಾನಕ್ಕೆ ಹೆಂಗೆ ಬೇಕೋ ಹಂಗೆ ಬುದ್ಧಿ ಕಲಿಸಿ ಅಂತ ಹೇಳಿ ಫ್ರೀ ಹ್ಯಾಂಡ್ಸ್ ಕೊಟ್ಟಿದ್ದೇವೆ ಅನ್ನೋದನ್ನ ಕೂಡ ತಿಳಿಸಿದ್ದಾರೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ. ಭಾರತೀಯ ಸೇನೆ ಪಾಕ್ ದಾಳಿಯನ್ನ ಯಶಸ್ವಿಯಾಗಿ ಎದುರಿಸಿದೆ ಅನ್ನೋದಕ್ಕಿಂತ ಪಾಕಿಸ್ತಾನ ಮಾಡ್ಲಿಕ್ಕೆ ಹೊರಟ ದಾಳಿಯನ್ನೇನೆ ಅದು ವಿಫಲಗೊಳಿಸಿದೆ. ಸತತವಾಗಿ 4ನೇ ದಿನ ಪಾಕಿಸ್ತಾನ ಏನೇ ಪ್ರಯತ್ನ ಮಾಡಿದ್ರೂ ಕೂಡ ಭಾರತದ ಮುಂದೆ ಅದರ ಆಟ ನಡೆಯೋದಿಲ್ಲ ಅನ್ನೋ ಸಂದೇಶವನ್ನ ರವಾನೆ ಮಾಡಿದೆ. ಭಾರತ ಸೇನಾಪಡೆಯಿಂದ ಪಾಕಿಸ್ತಾನ ದಾಳಿಯನ್ನ ಅತ್ಯಂತ ಯಶಸ್ವಿಯಾಗಿ ವಿಫಲಗೊಳಿಸಲಾಗಿದೆ. ಕದನ ವಿರಾಮ ಉಲ್ಲಂಘನೆ ಮಾಡಿದ್ರ ಬಗ್ಗೆ ಭಾರತದಿಂದ ಪಾಕಿಸ್ತಾನಕ್ಕೆ ಒಂದು ಎಚ್ಚರಿಕೆ ಸಂದೇಶ ಕೂಡ ರವಾನೆಯಾಗಿದೆ. ವೀಕ್ಷಕರೇ, ದಿಸ್ ಈಸ್ ನ್ಯೂ ಭಾರತ್, ಹೊಸ ಭಾರತದ ಪ್ರತಿಕ್ರಿಯೆ ಇದು. ನಾವು ಹೆಚ್ಚಿಗೆ ಮಾತನಾಡೋದಿಲ್ಲ, ಹೆಚ್ಚಿಗೆ ಬೇರೆಯವರ ವಿಚಾರದಲ್ಲಿ ಮೂಗು ತೂರಿಸೋದಿಲ್ಲ. ನಮ್ಮ ವಿಚಾರಕ್ಕೆ ಯಾರಾದರೂ ತಂಟೆಗೆ ಬಂದರೆ ಏನು ಮಾಡಬೇಕೋ ಅದನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ತೀವಿ. ಹಂಗಂತ ನಾವು ಹುಂಬರು ಅಲ್ಲ, ನಾವು ಆಡಿದ್ದೇ ಆಟ ಅಂತ ನಾವು ಮೆರೆಯೋದೂ ಇಲ್ಲ. ಅಮೆರಿಕ ಶಾಂತಿ ಬೋಧನೆ ಮಾಡ್ಲಿಕ್ಕೆ ಬರುತ್ತಾ, ಆಯ್ತಪ್ಪ ನಿಮ್ದು ಮಾತು ಕೇಳ್ತೇವೆ, ನಿಮ್ದು ಮಾತನ್ನು ಕೇಳ್ತೇವೆ. ಆದರೆ ಯಾವಾಗ ನಿಮ್ಮ ಮಾತಿಗೂ ಬೆಲೆ ಇಲ್ಲ ಅನ್ನೋದು ಗೊತ್ತಾಗುತ್ತೋ ಇನ್ನು ಮುಂದೆ ನೀವು ನಮಗೆ ಉಪದೇಶ ಮಾಡ್ಲಿಕ್ಕೆ ಬರಬೇಡಿ, ಇನ್ನು ಮುಂದೆ ನೀವು ಮಧ್ಯಸ್ಥಿಕೆ ವಹಿಸ್ಲಿಕ್ಕೆ ಬರಬೇಡಿ. ನಾವೇನು ಮಾಡಬೇಕೋ ಅದು ಮಾಡ್ತೀವಿ. ಭಾರತ ಪಹಲ್ಗಾಮ್ ದಾಳಿ ಆದ ದಿನದಿಂದಲೂ ಕೂಡ ಇಡ್ತಾ ಇರುವ ರಾಜತಾಂತ್ರಿಕ ಹೆಜ್ಜೆ, ಇದನ್ನ ಕೆಲವರು ಭಾರತ ಸರ್ಕಾರವನ್ನ ನಡೆಸ್ತಾ ಇರುವ NDAಯನ್ನ ಅತಿಯಾಗಿ ನಾವು ಹೊಗಳ್ತಿದ್ದೀವಿ ಅಂತ ಅನ್ಕೊಂಡ್ರು ಕೂಡ ಪರವಾಗಿಲ್ಲ ಒಂದು ಹಂತಕ್ಕೆ. ಆದರೆ ಇವತ್ತು ಯಾವುದೇ ಪಕ್ಷ ಸರ್ಕಾರ ನಡೆಸ್ತಿದ್ರು ಕೂಡ ಈ ಸರ್ಕಾರ ಕೈಗೊಳ್ತಿರುವ ರಾಜತಾಂತ್ರಿಕ ಹೆಜ್ಜೆಗಳು ಅತ್ಯಂತ ಕ್ಯಾಲ್ಕುಲೇಟೆಡ್, ಆನ್ ಸ್ಪಾಟ್. ಪಹಲ್ಗಾಮ್ ದಾಳಿ ಆದ ನಂತರದಲ್ಲಿ ನಮ್ಮ ವಿದೇಶಾಂಗ ಸಚಿವರಾದ ಎಸ್ ಜೈಶಂಕರ್ UNSCಯಲ್ಲಿರ್ತಕ್ಕಂಥ 15ರಲ್ಲಿ 13 ದೇಶಗಳ ಜೊತೆಯಲ್ಲಿ ಮಾತನಾಡಿದ್ರು. UNSCಯಲ್ಲಿ ಪಾಕಿಸ್ತಾನದ ಆಟ ನಡೆದೇ ಇರೋ ರೀತಿಯಲ್ಲಿ ಒಂದು ಜಾಣ ನಡೆಯನ್ನ ಅನುಸರಿಸಿದ್ರು. भारत और पाकिस्तान के DGMOs के बीच जो पिछले कुछ दिन से चल रही सैन्य कार्रवाई को रोकने का समझौता, किसी भी अतिक्रमण से निपटने के लिए ठोस और सख्त कदम उठाने के लिए आदेश दे दिए गए हैं. गुड इवनिंग. For the last few hours, there have been repeated violations of the understanding arrived at earlier this evening between the Directors General of Military Operations of India and Pakistan. This is a breach of the understanding arrived at earlier today. The armed forces are giving an adequate and appropriate response to these violations, and we take very, very serious notice of these violations. We call upon Pakistan to take appropriate steps to address these violations and deal with the situation with seriousness and responsibility. The armed forces are maintaining a strong vigil on the situation. They have been given instructions to deal strongly with any instances of a repetition of the violations of the borders
along the international border as well as the line of control. Thank you. भारत और पाकिस्तान के DGMOs के बीच जो पिछले कुछ दिन से चल रही सैन्य कार्रवाई को रोकने का समझौता किसी भी अतिक्रमण से ಮತ್ತಷ್ಟು निपटने के ಡೀಟೇಲ್ಸ್ लिए ನೊಂದಿಗೆ ನನ್ನ ಕಲೀಗ್ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಮುಂಬೈ ದಾಳಿಯ ಪ್ರತೀಕಾರ ಬಾಕಿ ಇದೆ. ಪಾರ್ಲಿಮೆಂಟ್ ಮೇಲಾದ ಅಟ್ಯಾಕ್ನ ಸೇಡನ್ನ ತೀರಿಸ್ಕೊಳ್ಳೋದು ಬಾಕಿ ಇದೆ. ಅಕ್ಷರಧಾಮದ ಮೇಲಾದ ಅಟ್ಯಾಕ್, ಕಾರ್ಗಿಲ್ ಯುದ್ಧ ಪೂರ್ಣ ಪ್ರಮಾಣದ ಪ್ರತೀಕಾರ ಬಾಕಿ ಇದೆ. ಪುಲ್ವಾಮಾ ಅಟ್ಯಾಕ್, ಉರಿ ಅಟ್ಯಾಕ್, ಪಹಲ್ಗಾಮ್ ಅಟ್ಯಾಕ್, ಇಷ್ಟೆಲ್ಲದರ ಪ್ರತೀಕಾರ ತೀರಿಸ್ಕೊಳ್ಳೋದು ಬಾಕಿ ಇರುವಾಗ ಯಾಕೆ ಹಿಂಗೆ ಮಾಡಿಬಿಡ್ತು ಭಾರತ ಸರ್ಕಾರ? ಯಾಕೆ ಕದನ ವಿರಾಮದ ಒಪ್ಪಂದಕ್ಕೆ ಓಕೆ ಅಂದ್ಬಿಡ್ತು ಅನ್ನೋ ಅನುಮಾನ ಕೆಲವರಲ್ಲಿತ್ತು. ಬಹುಶಃ ಭಾರತಕ್ಕೆ ಅಥವಾ ಭಾರತ ಸರ್ಕಾರಕ್ಕೆ ಗೊತ್ತಿತ್ತೇನೋ ಪಾಕಿಸ್ತಾನ ಕೊಟ್ಟ ಮಾತು ಹಂಗೆ ನಡ್ಕೊಳ್ಳಲ್ಲ ಅಂತ ಹೇಳಿ. ಇಲ್ಲೂ ಕೂಡ ಬಹಳ ಸ್ಟ್ರಾಟಜಿಕ್ ಹಾಗೆ ಬಹಳ ಬ್ರಿಲಿಯಂಟ್ ಮೂವ್ ಭಾರತದಿಂದ. ಏನು ಹೇಳ್ತೀರಿ? ಸ್ಮಿತಾ, ಮೊದಲನೇದಾಗಿ ಮನುಷ್ಯನಿಗೆ ತಾಳ್ಮೆ ಇರಬೇಕು ಅಂತ ಹೇಳ್ತಾರೆ. ಭಾರತ ಸರ್ಕಾರಕ್ಕೆ ಅತೀವವಾದಂಥ ತಾಳ್ಮೆ ಇರುವಂಥದ್ದು. ಈ ತಾಳ್ಮೆಯನ್ನ ಇಡೀ ದೇಶ ಮೆಚ್ಚೋದಕ್ಕೆ ಈ ಸಂದರ್ಭದಲ್ಲಿ ಸಿದ್ಧವಿಲ್ಲ. ಯಾಕೆಂದರೆ ಪ್ರತೀಕಾರವನ್ನು ತೀರಿಸ್ಕೊಳ್ಬೇಕಾದ ಹಂತದಲ್ಲಿ ಈ ಸದ್ಯದ ಮಟ್ಟಿಗೆ ಸೀಸ್ಫೈರ್ ಉಲ್ಲಂಘನೆ ಆಗಲಿ, ಅದಾದ ನಂತರ ಪ್ರತೀಕಾರವನ್ನು ತೀರಿಸ್ಕೊಳ್ತೇವೆ ಅಂತ ಯಾವ ಸರ್ಕಾರ ಕಾದು ಕುಳಿತಿತ್ತು, ಈ ಸದ್ಯದ ಮಟ್ಟಿಗೆ ಅವರು ಯಾವಾಗ ಸೀಸ್ಫೈರ್ ನಾವು ಕೂಡ ಒಪ್ಪಿಗೆ ನೀಡಿದ್ದೀವಿ ಅಂತ ಹೇಳಿತ್ತು, ಅಲ್ಲಿಗೆ ಭಾರತ ಸರ್ಕಾರಕ್ಕೂ ಗೊತ್ತಿತ್ತು ಪಾಕಿಸ್ತಾನದ ನರಿ ಬುದ್ಧಿಯನ್ನು ಹೊಂಚು ಹಾಕ್ತಾ ಕುಳಿತಿರುತ್ತೆ ಪಾಕಿಸ್ತಾನ ಅಂತ. ಒಂದು ಕನ್ಸಿಡರಬಲ್ ವಿಚಾರ ಅಂತ ನಾವಿಲ್ಲಿ ಏನು ನೋಡಬೇಕಾಗಿರುವಂಥದ್ದು, ಬಹುತೇಕ ಇವತ್ತಿನ ರಾತ್ರಿ ಅದ್ಭುತವಾದ ರಾತ್ರಿ ಆಗಿರುವಂಥ ನಿರೀಕ್ಷೆ ಇರುವಂಥದ್ದು. ಭಾರತ ಸರ್ಕಾರ, ಭಾರತೀಯ ಸೇನೆ ಒಂದಿಷ್ಟು ವಿಚಾರಧಾರೆಯನ್ನು ಪಾಕಿಸ್ತಾನಕ್ಕೆ ಮಾತಿಲ್ಲದೆ ಕೇವಲ ಸದ್ದುಗಳ ಮುಖಾಂತರ ತಿಳಿಸುವಂಥ ಪ್ರಯತ್ನವನ್ನು ಮಾಡುತ್ತೆ ಅನ್ನೋದು ಭಾರತದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯ ಆಸೆ ಆಗಿರುವಂಥದ್ದು. ಈ ಆಸೆಗೆ ಭಾರತ ಇವತ್ತು ತಣ್ಣೀರು ಎರಚೋದಿಲ್ಲ ಅನ್ನೋದು ಅನೇಕ ವ್ಯಕ್ತಿಗಳ ಭಾವನೆ ಆಗಿರುವಂಥದ್ದು. ಖಂಡಿತವಾಗಿಯೂ ಪಾಕಿಸ್ತಾನ ಇವತ್ತು ನಾನು ನಿಂತಿರುವ ಪ್ರದೇಶದಲ್ಲಿ ಇದೇ ಮೊದಲ ಬಾರಿಗೆ ನಾನು ಕಣ್ಣಾರೆ ಕಂಡೆ ಕನಿಷ್ಠ ಪಕ್ಷ 40 ಶಾಟ್ಗಳು, 40 ಡ್ರೋನ್ಗಳನ್ನು ಆಗಸದಲ್ಲೇ ಹೊಡೆದು ಉರುಳಿಸಿದಂಥ ಭಾರತೀಯ ಸೇನೆ ಯಾವುದೇ ಕಾರಣಕ್ಕೂ ಕೂಡ ರಿಟ್ಯಾಲಿಯೇಟ್ ಮಾಡೋದಕ್ಕೆ ಸಕಲ ಸಿದ್ಧತೆ ಇದ್ರೂ ಕೂಡ ಯಾವ ಕಾರಣಕ್ಕಾಗಿ ಕಾದು ಕುಳಿತಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದರೆ ಖಂಡಿತವಾಗಿಯೂ ಇದೊಂದು ರಾಜತಾಂತ್ರಿಕ ನಡೆ ಅನ್ನೋದರಲ್ಲಿ ಸಂಶಯ ಇಲ್ಲ. ಈ ರಾಜ್ಯದಲ್ಲಿ ಅಲ್ಲ ಮಾತ್ರ ಇಡೀ ದೇಶದಲ್ಲಿರುವಂಥ ಅಷ್ಟೂ ಪಕ್ಷಗಳು ಭಾರತೀಯ ಸರ್ಕಾರಕ್ಕೆ ಬೆಂಬಲವನ್ನು ಸೂಚಿಸಿರುವಂಥದ್ದು. ದೇಶದ ವಿಚಾರಕ್ಕೆ ಬಂದರೆ ನಾವು ನಿಮ್ಮೊಟ್ಟಿಗೆ ನಿಲ್ತೇವೆ ಅಂತ ಧೈರ್ಯವನ್ನು ಕೊಟ್ಟಿದ್ರು ಕೂಡ ಭಾರತ ಅದು ಒಂದು ಘಟನೆಗೆ ಅಥವಾ ಒಂದು ಕ್ಷಣಕ್ಕೆ ಕಾಯ್ತಾ ಇದೆಯಾ ಅನ್ನೊಂದು ಪ್ರಶ್ನೆಗೆ ಉತ್ತರ ಆದಷ್ಟು ಬೇಗ ಲಭಿಸಲಿ ಅನ್ನೋದು ಪ್ರತಿಯೊಬ್ಬರ ಆಶೆ ಆಗಿರುವಂಥದ್ದು. ಭಾರತೀಯ ವ್ಯಕ್ತಿಯಾಗಿ, ನಿವಾಸಿಯಾಗಿ, ಪ್ರಜೆಯಾಗಿ ನಮಗೂ ಕೂಡ ಆ ಒಂದು ಭಾವನೆ ಇರುವಂಥದ್ದು. ಇಲ್ಲಿ ಪ್ರತಿಯೊಬ್ಬ ಕನ್ನಡಿಗನ ಆಸೆ ಇದೆ ಇರುವಂಥದ್ದು. ಯಾಕಂದರೆ ಕೇವಲ ಒಬ್ಬರಲ್ಲ, ಇಬ್ಬರಲ್ಲ, 3 ಕನ್ನಡಿಗರ ಕುಟುಂಬರು 28 ಜನರು ಪ್ರಾಣವನ್ನು ಪಹಲ್ಗಾಮ್ನ ಅಟ್ಯಾಕ್ನಲ್ಲಿ ಕಳೆದುಕೊಂಡಿರುವಂಥದ್ದು. ಈ ಅಷ್ಟೂ ಜನರ ಆತ್ಮಗಳಿಗೆ ನೆಮ್ಮದಿ ಸಿಗಬೇಕಾದ್ರೆ ಖಂಡಿತವಾಗಿಯೂ ಪ್ರತೀಕಾರವನ್ನು ಭಾರತೀಯ ಸೇನೆ ಕೈಗೊಳ್ಳುತ್ತೆ ಅನ್ನೋದು ಖಾತ್ರಿ ಇರುವಂಥದ್ದು. ಸೊ ಇಲ್ಲಿಗೆ ಕಾದು ನೋಡುವ ತಂತ್ರವನ್ನು ಭಾರತದ ಸರ್ಕಾರ, ಭಾರತೀಯ ಸೇನೆ ಇಲ್ಲಿವರೆಗೂ ಏನು ಮಾಡಿತ್ತು, ಇನ್ನು ಮುಂದೆ ಕಾದು ನೋಡುವ ತಂತ್ರವನ್ನು ಹೊರತುಪಡಿಸಿ ನೇರವಾಗಿ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಏನಿದೆ ಅಥವಾ ಆಜಾದಿ ಕಾಶ್ಮೀರ ಅಂತ ಪಾಕಿಸ್ತಾನಿಯರು ಕರೆಯುತ್ತಾರೆ, ಅದು ಭಾರತದ ಕೈವಶವಾಗಬೇಕು. ನಾಳೆಯ ಪತ್ರಿಕೆಗಳಲ್ಲಿ ಭಾರತದ ಪಾಲಾಗಿದೆ ಕಾಶ್ಮೀರ ಅನ್ನೋದನ್ನು ಬರೆಯಬೇಕು ಅನ್ನೋದು ಪ್ರತಿಯೊಬ್ಬರ ಬೇಡಿಕೆ ಆಗಿರುವಂಥದ್ದು, ಆಶೆ ಆಗಿರುವಂಥದ್ದು. ಇದನ್ನು ಭಾರತದ ಸರ್ಕಾರ ಹಾಗೂ ಭಾರತೀಯ ಸೇನೆ ಆದಷ್ಟು ಬೇಗ ಚಾಲ್ತಿಗೆ ತರುತ್ತೆ ಅನ್ನೋ ಒಂದು ವಿಶ್ವಾಸ, ನಂಬಿಕೆ, ಧೈರ್ಯ ಎಲ್ರಿಗೂ ಇರುವಂಥದ್ದು. ಸ್ಮಿತಾ, ರೈಟ್. ಆಸ್ ಆಫ್ ನಾವು ಧನ್ಯವಾದ ಅಭಿಷೇಕ್ ಮಾಹಿತಿಗಾಗಿ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಕದನ ವಿರಾಮದ ಘೋಷಣೆಯಾಗಿ ಕೇವಲ 3.5 ತಾಸಿನಲ್ಲೇ ಅಮೆರಿಕಾದ ಮಾನ ಮರ್ಯಾದೆಯನ್ನ ಭಾರತದ ಆಕಾಶದಲ್ಲಿ ಹರಾಜು ಹಾಕ್ತು ಪಾಕಿಸ್ತಾನ. ಶ್ರೀನಗರದಿಂದ ಹಿಡಿದು ಪಂಜಾಬ್ನವರೆಗೂ, ಶ್ರೀನಗರದಿಂದ ಹಿಡಿದು ಪಂಜಾಬ್, ರಾಜಸ್ಥಾನದವರೆಗೂ ಮತ್ತೆ ಡ್ರೋನ್ ದಾಳಿಯನ್ನ ಮಾಡುವ ಪ್ರಯತ್ನ ಮಾಡಿ ಕೈ ಸುಟ್ಕೊಳ್ತು ಪಾಕಿಸ್ತಾನ. ಇದೇ ರೀತಿ ಪ್ರತಿ ರಾತ್ರಿ ಕೂಡ ಡ್ರೋನ್ಗಳನ್ನು ಭಾರತಕ್ಕೆ ಕಳಿಸ್ತಾ ಇದ್ರೆ ಔಟ್ ಆಫ್ ಸ್ಟಾಕ್ ಆಗಲಿಕ್ಕೆ ಹೆಚ್ಚಿಗೆ ದಿನ ಉಳಿದಿಲ್ಲ. ಪಾಕಿಸ್ತಾನದ ಬಳಿಯಲ್ಲಿರುವ ಅಷ್ಟೂ ಡ್ರೋನ್ಗಳು ಭಾರತದ ಅಸಲಿ ಯುದ್ಧ ಪ್ರಾರಂಭ ಆಗಲಿಕ್ಕೆ ಮುಂಚೆಯೇ ಔಟ್ ಆಫ್ ಸ್ಟಾಕ್ ಆದರೂ ಕೂಡ ಅಚ್ಚರಿಯಿಲ್ಲ. ವೀಕ್ಷಕರೇ, ಮತ್ತೆ ನೆನಪಿರಲಿ, ಭಾರತ ಇನ್ನೂ ತನ್ನ ಬತ್ತಳಿಕೆಯ ಬ್ರಹ್ಮಾಸ್ತ್ರಗಳನ್ನು ಬಳಕೆ ಮಾಡಿಕೊಂಡೇ ಇಲ್ಲ. ಕೇವಲ ಏರ್ ಡಿಫೆನ್ಸ್ ಸಿಸ್ಟಮ್, ಕೇವಲ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಇಲ್ಲಿವರೆಗೂ ಪಾಕಿಸ್ತಾನ ಏನೆಲ್ಲ ಆಟ ಆಡ್ತಾ ಇದೆ ಅದೆಲ್ಲವನ್ನ ಕೂಡ ಕಂಟ್ರೋಲ್ ಮಾಡಿದೆ.